ಏನೋ ಮಿಸ್ ಮಾಡ್ಕೊತಿದ್ದೀರಾ ಅಲ್ವಾ? ಅಫ್ಕೋರ್ಸ್ ನನ್ನನ್ನ ನಗ್ಬೇಡಿ, ಅಲ್ಲಿ ಕಾಣಿಸ್ತಿದೆ. ಓಕೆ, ಎನಿವೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಮೂಮೆಂಟ್ ಹೇಟೆಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗೇ ಇರ್ತೀರಾ? ನಾನಿವತ್ತು ಬಂದಿರೋದು ಒಂದು ಸ್ಟೋರಿ ಹೇಳೋಕೆ. ಕೇಳೋಕೆ ನೀವು ರೆಡಿ ಇದ್ದೀರಾ ಅಲ್ವಾ? ಓಕೆ, ಸ್ಟೋರಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದೂರಲ್ಲಿ ಗಂಗಮ್ಮ ಅಂತ ಇರ್ತಾರೆ. ಆಗ ಬಿಸಿಲುಗಾಲ ಪ್ರಾರಂಭವಾಗಿರುತ್ತೆ, ಅಂದ್ರೆ ಬೇಸಿಗೆ ಕಾಲ. ಇನ್ನೊಂದೂರಲ್ಲಿ ಶಾಂತಮ್ಮ ಮತ್ತು ವೀರಪ್ಪ ಅಂತ ಇರ್ತಾರೆ. ಈ ಗಂಗಮ್ಮ ಅನ್ನೋರು ತಾವು ಊರಲ್ಲಿರೋ ಊರೆಲ್ಲ ಬೇಸಿಗೆ ಕಾಲಕ್ಕೆ ಬತ್ತಿ ಹೋಗಿ ಊಟನೂ ಇರಲ್ಲ, ನೀರು ಇರಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಕೆಲಸ ಕೇಳ್ಕೊಂಡು ಆಹಾರ ಹುಡ್ಕೊಂಡು ಶಾಂತಮ್ಮ ಅವ್ರ ಊರಿಗೆ ಹೋಗಿರ್ತಾರೆ. ಆಗ ಕೇಳ್ತಾರೆ, ಅಮ್ಮ ನನಗೆ ಸ್ವಲ್ಪ ನೀರು ಕೊಡಿ, ನಾನು ಇಲ್ಲಿ ಕುತ್ಕೊಂಡು ಕುಡಿತೀನಿ ಅಂತ ಕೇಳ್ತಾರೆ. ಯಾರನ್ನ? ಶಾಂತಮ್ಮ ಅವ್ರನ್ನ ಗಂಗಮ್ಮ. ಓಕೆ ಕೊಡ್ತೀನಿ ಅಂತ ಶಾಂತಮ್ಮ ಅವರು ನೀರು ತಂದು ಕೊಡ್ತಾರೆ. ಕೊಟ್ಟಾದ್ಮೇಲೆ ಕುಡಿದಾದ್ಮೇಲೆ ಕೇಳ್ತಾರೆ, ಅಮ್ಮ ನನಗೆ ಏನಾದರೂ ಕೆಲಸ ಇದ್ರೆ ಕೊಡಿ, ನಾನು ಮಾಡ್ತೇನೆ ಚೆನ್ನಾಗಿ ಅಂತ. ಆಗ ಶಾಂತಮ್ಮ ಹೇಳ್ತಾರೆ, ನಮಗೆ ತಿನ್ನೋಕ್ಕಿಟ್ಟಿಲ್ಲ, ಏನೂ ಇಲ್ಲಮ್ಮ, ನಾವು ಬಡತನದಲ್ಲಿದ್ದೀವಿ. ಯಾಕಂದರೆ ಬೇಸಿಗೆ ಕಾಲ ಅಲ್ವಾ, ಏನೂ ಇಲ್ಲ, ದಿನಸಿ ಎಲ್ಲ ಖಾಲಿಯಾಗಿದೆ, ನಿನಗೇನು ಕೊಡಬೇಕು, ನಿನ್ಗೇನು ಕೆಲಸ ಕೊಡಬೇಕು ಅಂತ ಕೇಳಿದಾಗ ಗಂಗಮ್ಮ ಅವರು, ನನ್ನ ಹತ್ರ ಒಂದು ಉಪಾಯ ಇದೆ, ಆ ಥರ ಮಾಡೋಣ ಅಂತ ಹೇಳ್ತಾರೆ ಶಾಂತಮ್ಮ ಅವರಿಗೆ. ಅದೇ ಟೈಮಿಗೆ ವೀರಪ್ಪ ಅವರು ಬರ್ತಾರೆ, ಅಂದರೆ ಶಾಂತಮ್ಮ ಅವರ ಹಸ್ಬೆಂಡ್. ಬಂದಾದ್ಮೇಲೆ ಹೇಳ್ತಾರೆ, ನಾವು ಯಾಕೆ ಉಪ್ಪಿನಕಾಯಿ ಬಿಸ್ನೆಸ್ ಮಾಡಬಾರ್ದು ಅಂತ, ಪಿಕಲ್ ಬಿಸ್ನೆಸ್ ಮಾಡಬಾರ್ದು ಅಂತ. ನನಗೆ ಚೆನ್ನಾಗಿ ಉಪ್ಪಿನಕಾಯಿ ಹಾಕೋಕೆ ಬರುತ್ತೆ, ನೀವು ನಾನು ಹೇಳಿರೋ ಸಾಮಾನನ್ನು ತಂದು ಬಿಟ್ರೆ ಸಾಕು, ನಾನು ಹಾಕ್ಕೊಡ್ತೀನಿ, ನೀವು ಹೋಗಿ ಮಾರಾಟ ಮಾಡಿಕೊಡಿ, ನನಗೆ 3 ಒಪ್ಪತ್ತು ಊಟ ಹಾಕಿ ಅಂತಾರೆ ಗಂಗಮ್ಮ ಅವರು ಶಾಂತಮ್ಮ. ಅವ್ರ ಹಸ್ಬೆಂಡ್ ಮತ್ತೆ ಶಾಂತಮ್ಮ ಅವರು ಓಕೆ ವೈ ನಾಟ್ ಅಂತ ಟ್ರೈ ಮಾಡ್ತಾರೆ. ಅವ್ರು ಹೇಳಿದ್ವೆಲ್ಲ ಮಾವಿನಕಾಯಿ, ಉಪ್ಪು, ಖಾರ, ಸಾಸಿವೆ ಏನೇನು ಬೇಕೋ ಅದನ್ನೆಲ್ಲ ತಂದು ಕೊಡ್ತಾರೆ ಗಂಗಮ್ಮ. ಅವರು ರುಚಿಯಾದ ಉಪ್ಪಿನಕಾಯಿ ತಯಾರಿಸಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅದಕ್ಕೆ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾರೆ, ಎಲ್ಲ ಇಷ್ಟಿಷ್ಟಂತ. ಓಕೆ ಮಾಡಿ ಆದ್ಮೇಲೆ ಟ್ಯಾಗ್ಲೈನ್ ಅಂದರೆ ಹೆಸರು ಕೊಡಿಸ್ಬೇಕಿರುತ್ತಲ್ವಾ, ಅದನ್ನ ಕುಡಿಸ್ತಿರ್ತಾರೆ. ಏನಂತ? ಗಂಗಮ್ಮನ ಉಪ್ಪಿನಕಾಯಿಗಳು ಅಂತ. ಎಲ್ಲರೂ ನಿರ್ಧಾರ ತಗೊಂಡು ಗಂಗಮ್ಮನ ಉಪ್ಪಿನಕಾಯಿಗಳು ಅಂತ ಟ್ಯಾಗ್ಲೈನ್ ಕೊಡ್ತಾರೆ. ಫಸ್ಟ್ನೇ ದಿನ ವೀರಪ್ಪ ಅವರು ಬೇರೆ ಊರಿಗೆ ಹೋಗಿ ಮಾರಾಟ ಮಾಡೋದಕ್ಕೆ ಬಂಡಿ ಇರುತ್ತೆ ಅಲ್ವಾ, ಬಂಡಿಲಿ ಇಟ್ಕೊಂಡು ಹೋಗಿ ಗಂಗಮ್ಮನ ಉಪ್ಪಿನಕಾಯಿಗಳು ಅಂತ ಮಾರ್ಕೊಂತ ಹೋಗ್ತಾರೆ. ಬರ್ತಾರೆ, ಎಲ್ಲರೂ ನೋಡ್ತಾರೆ, ರುಚಿ ಕೇಳ್ತಾರೆ, ರುಚಿ ಚೆನ್ನಾಗಿದೆ ಅಲ್ವಾ ಅಂತಾರೆ. ಈಗ ನಮ್ಮ ಜನ ಹೆಂಗಂದ್ರೆ, ಯಾರಾದರೂ ಒಬ್ರು ಹೇಳಿದ್ರೆ ಚೆನ್ನಾಗಿದೆ ಅಂದರೆ ತಗೊಂಡ್ಬಿಡ್ತಾರೆ. ಅದೇ ನಮ್ಮಿಂದ ಬಂದ್ರೆ ಮಾತ್ರ ನಾವು ತಗೊಳಲ್ಲ ಅಲ್ವಾ. ಬೇರೆಯವ್ರಿಗೆ ಚೆನ್ನಾಗಿದೆ ಅಂತ ಕಣ್ರಿ ತಗೊಳ್ಳಿ ಅಂತ ಹೇಳ್ತಾರೆ. ಓಕೆ ನಾನು ಒಂದು ತಗೊಳ್ತೀನಿ ಅಂತ ಎಲ್ಲ ಅವ್ರು ತಂದಿರೋ ಎಲ್ಲ ಖಾಲಿ ಆಗ್ಬಿಡುತ್ತೆ ಉಪ್ಪಿನಕಾಯಿ. ಅವ್ರಿಗೆ ಫುಲ್ ಖುಷು. ಮನೆಗೆ ಹೋಗ್ತಾರೆ, ವೀರಪ್ಪ ಅವರು ಶಾಂತಮ್ಮಗೆ ಹೇಳ್ತಾರೆ, ಗಂಗಮ್ಮನಿಗೆ ಹೇಳ್ತಾರೆ, ನಿಮ್ಮದು ಉಪ್ಪಿನಕಾಯಿಗಳು ಮಾರಾಟ ಮಾಡಿದ್ವಿ, ಚೆನ್ನಾಗಿ ಲಾಭ ಆಯಿತು, ನಮಗೆ ತುಂಬ ರುಚಿಯಾಗಿದೆ ಅಂತ. ಹೀಗೆ ದಿನ ಕಳೀತಾ ಹೋಗ್ತಾ ಇರುತ್ತೆ. ಇವರು ಉಪ್ಪಿನಕಾಯಿ ಮಾಡಿಕೊಡ್ತಾರೆ, ಅವ್ರೋಗಿ ಮಾರಾಟ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ವೀರಪ್ಪ ಶಾಂತಮ್ಮ ಚೆನ್ನಾಗಿ ದುಡ್ಡು ಮಾಡಿರ್ತಾರಲ್ವಾ, ಅದರಿಂದ ಹೊಲ ತಗೊತಾರೆ, ಮತ್ತೆ ಒಂದು ಮನೆ ಖರೀದಿಸಿರ್ತಾರೆ, ಚೆನ್ನಾಗಿ ಆಗ್ಬಿಟ್ಟಿರುತ್ತೆ ಎಲ್ಲ. ಆಗ ಈ ಶಾಂತಮ್ಮ ಅವರಿಗೆ ಸೊಕ್ಕು ಅಹಂಕಾರ ಬಂದ್ಬಿಡುತ್ತೆ. ನನ್ನ ಗಂಡ ಹೋಗಿ ಹೊರಗಡೆ ಮಾರಾಟ ಮಾಡ್ಕೊಂಬರೋದು, ಬಿಸಿಲಲ್ಲಿ ನಿಂತು ಮಾರಾಟ ಮಾಡ್ಕೊಂಬರೋದು, ನಾವೆಲ್ಲ ತಂದಿರೋದು, ಇವಳ ಹೆಸರು ಏನಕ್ಕೆ ಹಾಕ್ಬೇಕು ಅಂದರೆ ಟ್ಯಾಗ್ಲೈನ್ಗೆ ಇವಳ ಹೆಸರು ಯಾಕೆ ಹಾಕ್ಬೇಕು, ನಮ್ಮ ಹೆಸರು ಇಟ್ಕೋಬೋದಲ್ಲ ಅಂತಾರೆ. ಅವ್ರಿಗೆ ಶಾಂತಮ್ಮ ಅವರು ವೀರಣ್ಣ ಅವ್ರಿಗೆ ಹೇಳ್ತಾರೆ. ವೀರಣ್ಣ ಅವರು ಬೇಡ ಇದೇ ಇರಲಿ ಅಂತ ಹೇಳ್ತಾರೆ. ಇಲ್ಲ ನನ್ನ ಹೆಸರೇ ಇಡಬೇಕು ನೀವು ಅಂತ ಅವ್ರು ಗಲಾಟೆ ಮಾಡ್ತಾರೆ. ಹೋಗಿ ಆಯಿತು ಅಂತ ಗಂಗಮ್ಮನ ಉಪ್ಪಿನಕಾಯಿಗಳು ತೆಗೆದು ಬಿಟ್ಟು ಶಾಂತಮ್ಮನ ಉಪ್ಪಿನಕಾಯಿಗಳು ಅಂತ ಇಡ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಅವ್ರ ಹಸ್ಬೆಂಡ್ ವೀರಪ್ಪ ಅವರು ಹೋಗ್ತಾರೆ, ಶಾಂತಮ್ಮನ ಉಪ್ಪಿನಕಾಯಿ ಅಂತ ಮಾರಾಟ ಮಾಡಕ್ ಹೋದಾಗ ಯಾರು ಬರೋದಿಲ್ಲ, ಯಾರು ಒಂದು ತಗೊಳೋದಿಲ್ಲ. ರುಚಿ ಎಲ್ಲ ಸೇಮ್ ಇರುತ್ತೆ, ಅವರೇ ಮಾಡಿರ್ತಾರೆ. ಬಟ್ ಹೆಸರು ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ಫಸ್ಟ್ ನಾವು ಯಾವುದು ಕೊಟ್ಟಿರ್ತೀವಿ ಆ ರುಚಿನ ಮಾತ್ರ ಜನ ರೆಕಗ್ನೈಸ್ ಮಾಡ್ತಾರೆ, ಗುರ್ತಿಡಿತಾರೆ. ಇದು ಯಾವುದೋ ಬ್ರ್ಯಾಂಡ್ ಬಂದ್ಬಿಟ್ಟಿದೆ, ನಮಗೆ ಇಷ್ಟ ಆಗುತ್ತೋ ಇಲ್ವೋ, ಚೆನ್ನಾಗಿರಲ್ಲ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವ್ರು ಎಷ್ಟೇ ಹೇಳಿದ್ರು ಕೇಳಲ್ಲ. ಎಲ್ಲ ತಂದಿರೋ ಉಪ್ಪಿನಕಾಯಿಗಳು ವೇಸ್ಟ್ ಆಗ್ಬಿಡುತ್ತೆ.
ಆಗ ಮತ್ತೆ ಏನು ಮಾಡೋದು ಅಂತ ಅದೇ ಸಮಯದಲ್ಲಿ ಗಂಗಮ್ಮ ಅವರಿಗೆ ಹುಷಾರು ತಪ್ಪಿರುತ್ತೆ. ಅವ್ರ ಕಡೆಯಿಂದ ಶಾಂತಮ್ಮ ಅವರು ಕಲ್ತಿರ್ತಾರೆ ಉಪ್ಪಿನಕಾಯಿ ಹಾಕೋದು ಹೇಗೆ ಏನು ಅಂತ, ಅವರೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವರು ಫುಲ್ಲು ಹುಷಾರಿಲ್ದಂಗಾಗಿ ಹಾಸಿಗೆ ಇಟ್ಬಿಟ್ಟಿರ್ತಾರೆ. ಈ ಶಾಂತಮ್ಮ ಅಂತ ಟ್ಯಾಗ್ಲೈನ್ ಏನು ಇವ್ರು ಹಾಕಿರ್ತಾರೋ ಅದು ಎಲ್ಲ ಫುಲ್ ಲಾಸಲ್ಲಿರುತ್ತೆ. ಮತ್ತೆ ಅವ್ರು ಏನು ಮಾಡ್ತಾರೆ, ಗಂಗಮ್ಮನ ಉಪ್ಪಿನಕಾಯಿಗಳಂತಾನೆ ಬರೆದ್ಬಿಟ್ಟು ಮತ್ತೆ ಮಾರಾಟಕ್ಕೆ ಹೋಗ್ತಾರೆ. ಅವಾಗ ಏನು ಲಾಭ ಆಗ್ತಿರುತ್ತೋ ಅದಕ್ಕೂ ದುಪ್ಪಟ್ಟು ಲಾಭ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಹುಷಾರಿರಲ್ಲ ಅಲ್ವಾ ಗಂಗಮ್ಮ ಅವರಿಗೆ. ಅವರು ಒಂದಿನ ಡೆತ್ ಆಗ್ತಾರೆ, ತೀರ್ಕೊಂಡು ಹೋಗ್ತಾರೆ. ಅವ್ರ ನೆನಪಿಗಾಗಿ ಇವರು ಚೆನ್ನಾಗಿ ಅರ್ನ್ ಮಾಡಿ ಒಂದು ದೊಡ್ಡ ಅಂಗಡಿನೇ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅದಕ್ಕೆ ಗಂಗಮ್ಮನ ಉಪ್ಪಿನಕಾಯಿಗಳು ಅಂತ ಟ್ಯಾಗ್ಲೈನ್ ಕೊಡ್ತಾರೆ ಆ ಅಂಗಡಿಗೆ. ಅವ್ರ ನೆನಪಿಗಾಗಿ ಅವ್ರು ಮಾಡಿರೋ ಶ್ರಮಕ್ಕಾಗಿ ಇವ್ರು ಕೊಟ್ಟ ಚಿಕ್ಕ ಬಹುಮಾನ. ಈ ಕಥೆಯಿಂದ ನಿಮ್ಗೆ ಏನು ಅರ್ಥ ಆಗಿದೆ ಕಮೆಂಟ್ ಮಾಡಿ ನೋಡೋಣ. ಈ ಕಥೆ ಹೇಳೋದಿಷ್ಟೇ, ನಾವು ಬಂದಿರೋ ದಾರಿನ ಮರಿಬಾರ್ದು, ಮತ್ತೆ ನಾವು ಸ್ವಾರ್ಥಕ್ಕಾಗಿ ಜೀವನ ನಡೆಸಬಾರ್ದು. ಯಾರು ಹೇಳ್ಕೊಟ್ಟಿದ್ದಾರೆ ಅಂದರೆ ಅದು ಹೇಗೆ ನಡೀತಿರುತ್ತೋ ಹಾಗೆ ನಡೆದರೆ ಚೆನ್ನಾಗೇ ಇರುತ್ತೆ. ನಾವೆಲ್ಲಿ ಸ್ವಾರ್ಥಿಗಳಾಗ್ತೀವೋ ಅಲ್ಲಿ ಕೆಟ್ಟೋಗುತ್ತೆ ಅನ್ನೋದು ಇದ್ರ ಸಾರಾಂಶ. ಸೊ ಸ್ವಾರ್ಥ ಬದುಕನ್ನು ಬಿಟ್ಟು ಒಳ್ಳೆ ರೀತಿಲಿ ನಡೀರಿ. ಹೇಗನ್ನಿಸ್ತು ಕತೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬನ್ನು ಮಾಡಿ, ಓಕೆನಾ? ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಯಾಕಂದರೆ ಇನ್ನಷ್ಟು ಅಪ್ಡೇಟ್ಸ್ ನಿಮಗೆ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು. ಟೂಡಲ್ಸ್.